ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸಚಿನ್ ಆತ್ಮಹತ್ಯಾ ಕೇಸಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸಚಿನ್ ಸಾವಿಗೂ ಮೊದಲಿನ ದೃಶ್ಯಗಳು, ಒಂದು ದಿನ ಮೊದಲಿನ ದೃಶ್ಯಗಳನ್ನ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇಡ್ತಾ ಇದೆ. ಗುತ್ತಿಗೆದಾರನ ಕೊನೆಯ ಕ್ಷಣದ ವಿಡಿಯೋಗಳು ಲಭ್ಯ, ಆತನ ಕೊನೆಯ ವಿಡಿಯೋ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಸಚಿನ್ ಪಾಂಚಾಳ್ ಸಾವಿನ ಪ್ರಕರಣದಲ್ಲಿ ಬೀದರ್ ನಗರದ ಬಾರ್ ಒಂದರಲ್ಲಿ ಸಚಿನ್ ಹೋಗಿದ್ದಂತಹ ಆತನ ಬದುಕಿನ ಕೊನೆಯ ದೃಶ್ಯಗಳು. ಡಿಸೆಂಬರ್ 24ನೇ ತಾರೀಕು ರಾತ್ರಿ 8:30ವರೆಗೂ ಅಲ್ಲಿದ್ದ ಆತ ಬಾರ್ ಒಂದರಲ್ಲಿ ಇದ್ದ ಅನ್ನುವಂಥದ್ದು. ಆ ದೃಶ್ಯಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಸಚಿನ್ ಆತ್ಮಹತ್ಯೆ ಕುರಿತಾಗಿ. ಡಿಸೆಂಬರ್ 24ನೇ ತಾರೀಕು ಸಹೋದರಿ ಸಂಗೀತ ಮೊಬೈಲ್ಗೆ ಸಚಿನ್ ಕರೆ ಮಾಡಿದ್ದ. ಇದುವೇ ಆತ ಕುಟುಂಬಸ್ಥರೊಂದಿಗೆ ನಡೆಸಿದ ಕೊನೆಯ ಮಾತುಕತೆ. ಸಂಜೆ 6:27ಕ್ಕೆ ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಭೇಟಿ ಕೊಟ್ಟಿದ್ದ. ಅನಂತರ ಅಲ್ಲಿ ಬಾರ್ನಲ್ಲಿ ಕೂತು 2 ಗಂಟೆ ಕಾಲ ಸಮಯ ಕಳೆದಿದ್ದ. ಆ ದೃಶ್ಯಗಳನ್ನ ನೋಡ್ತಾ ಇದ್ರ. ಆತ ಬಾರ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯಗಳು. ಅನಂತರ ಅಲ್ಲಿ ವೇಟರ್ ಜೊತೆ ಮಾತನಾಡುವಂಥದ್ದು, ಹಾಗೇನೆ ಪಾರ್ಸಲ್ ಏನು ಉಳಿದಂತಹ ವಸ್ತುಗಳು, ಆಹಾರ ಏನಿತ್ತು ಅದನ್ನು ಪಾರ್ಸಲ್ ತೊಗೊಂಡು ಹೋಗ್ತಾ ಇರುವಂಥದ್ದು, ಹಾಗೆಯೇ ಪೇ ಮಾಡುವಂಥದ್ದು. ಅದೇ ರೀತಿ ವೇಟರ್ ಜೊತೆ ಮಾತುಕತೆ ಆಡಿದ್ದ ಸಚಿನ್. ವೇಟರ್ ಮೊಬೈಲ್ನಿಂದ ತನ್ನ ಸಹೋದರಿಗೆ ಕರೆ ಮಾಡಿದ್ದ. ಅಷ್ಟೇ ಅಲ್ಲ, ವೇಟರ್ ಮೊಬೈಲ್ನಿಂದ 1500 ರೂಪಾಯಿ ಫೋನ್ಪೇ ಕೂಡ ಮಾಡಿಸಿದ್ದ ತನ್ನ ಕುಟುಂಬಸ್ಥರ ಮೊಬೈಲ್ಗೆ. ಒಟ್ಟಿನಲ್ಲಿ ಆವತ್ತು ಸಚಿನ್ ಪಾಂಚಾಳ್ ಮನಸ್ಥಿತಿ ಏನಿತ್ತು? ಹಾಗಾದರೆ ಏನು ಯೋಚನೆ ಮಾಡ್ತಾ ಇದ್ದ ಸಚಿನ್ ಪಾಂಚಾಳ್? ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಎಲ್ಲೂ ಇಲ್ಲದ ಸುದ್ದಿ ಏನದಂದ್ರೆ ನೀವು ನೋಡ್ಬೋದು. ಈಗಾಗಲೇ ಸಚಿನ್ ಆತ್ಮಹತ್ಯೆಗೂ ಮುನ್ನ ಡಿಸೆಂಬರ್ 24ರಂದು ಇದೇ ಒಂದು ರಾಯಲ್ ಹೆರಿಟೇಜ್ ಹೋಟೆಲ್ನಲ್ಲಿ ಬಂದು ಊಟ ಮಾಡಿದನು, ಡ್ರಿಂಕ್ ಮಾಡಿದನು. ಆ ನಂತರ ಇದೇ ಹೋಟೆಲಿಂದ ಆತ ಏನು ಕಣ್ಮರೆ ಆಯ್ತಾನ, ನೇರವಾಗಿ ನನ್ನ ಶವವಾಗಿ ಸಿಕ್ಕಿನು. ಹಾಗಾದ್ರೆ ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಒಂದು ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಆತ ಆಗಮಿಸಿದನು. ಏನು ದೃಶ್ಯದ ನೋಡ್ಬೋದು. ಈತ ಇದೇ ಒಂದು ವೇಟ್ರ್ ಆತ ನೀವು ಊಟ ಕೂಡ ಸಪ್ಲೈ ಮಾಡ್ತಾನೆ. ಕೊನೆಗೂ ಈತನ ಫೋನ್ಪೇಗೆ ಸಚಿನ್ ಸಹೋದರಿಯರನ್ನು ದುಡ್ಡು ಹಾಕ್ತಾರೆ. ಇಲ್ಲದೆ ಮೊಬೈಲ್ ಟೋಟಲಿ ಏನದಂದ್ರೆ ನೋಡ್ಬೋದು ನೀವು ಇಂಚಿಂಚು ಮಾಹಿತಿ. ಅಂದರೆ ಸಚಿನ್ ಸಾವಿಗೂ ಮುನ್ನ ಕೊನೆಗಳಿಗೆ ಇದೇ ಒಂದು ಹೋಟೆಲ್ನಲ್ಲಿ ಕಳೆದಿರು. ಈಗಾಗಲೇ ಏನು ಊಟ ಮಾಡಿರು, ಏನಿಲ್ಲ. ಮತ್ತು ಈಗಾಗಲೇ ಬಿಲ್ ಕೂಡ ಏನು ಕೃಷ್ಣ ಅಂತೇಳಿ ವೇಟ್ರ್ ಇದ್ದಾರೆ, ಆ ವೇಟ್ರದ್ದು ಏನದಂದ್ರೆ ಫೋನ್ಪೇಗೆ ಏನದಂದ್ರೆ ಹಾಕಿದ್ರು. ಪ್ರತಿಯೊಂದು ಮಾಹಿತಿ ನೀವು ನೋಡ್ಬೋದು. ಹಾಗಾದ್ರೆ ಏನು ನಿಮ್ಮ ಹೆಸರೇನು? ಎಷ್ಟು ಗಂಟೆ ಬಂದಿರಿ ನಾವು? ಕೃಷ್ಣ ರೀ. ಎಷ್ಟು ಗಂಟೆ? 6:30ಕ್ಕೆ ಬಂದೇನು ರೀ. ಹಾಂ ಸರ್. ಯಾರ್ಯಾರು ಬಂದಿರು? ಜೊತೆ ಯಾರಿದ್ರು? ಒಬ್ಬನೇ ಇದ್ದಾರೆ ರೀ. ಮಾಸ್ಕ್ ಹಸ್ಕೊಂಡ್ರಿ. ಹಾಂ ರೀ. ಏನೇನು ಊಟ ಕೊಟ್ಟರೆ? ಏನೇನು ಕೇಳೋರು? ಏನೇನಾಯ್ತು? ಒಂದು ಕೇಫ್ ಸ್ಟಾಂಗ್ ರೀ ಕೊಟ್ಟಿದ್ದಾರೆ ರೀ. ಒಂದು ಕೇಫ್ ಸ್ಟಾಂಗ್ ಟೀನು, ಗಿಲಾಸು, ದಾಲ್, ಇದು ಚಿಕನ್ ಮಸಾಲ ರೀ, 2 ತಂದೂರಿ ರೊಟ್ಟಿ, 1 ಜೀರಾ ರೈಸ್ ರೀ. ಹಾಂ ರೀ. ಎಷ್ಟಾಗಿತ್ತು ಬಿಲ್ಲು? ಹಾಂ ರೀ 670 ಐತೆ ರೀ. ಏನು ದುಡ್ಡು ಕೊಟ್ಟಿಲ್ಲ ಅವ್ರು? ಹೆಂಗೆ? ಎಲ್ಲಿ ಫೋನ್ಪೇ ಮಾಡ್ಕೊಂಡ್ರೆ ನನ್ನ ಮೊಬೈಲ್ಗೆ ರೀ. ಹಾಂ ರೀ. ಯಾರದಿಂದು ಮೊಬೈಲ್ ನಂಬರ್ ರೀ ಇಲ್ಲ. ಏನು ಅಂದ್ರೆ ಯಾವ ರೀತಿ ಅವರು ಚಲನವಲನ ಯಾವ ರೀತಿ ಇತ್ತು? ಏನು ಸ್ವಲ್ಪ ನಿರಾಶೆ ಇದ್ರೆ, ಏನೇನು ಖುಷಿಲಿದ್ರೆ? ಇಲ್ಲ, ಒಬ್ಬರೇ ಕುಂತೀರಿ ಅವರು. ಆರಾಮ್ ಮೊಬೈಲ್ದಾಗ ನೋಡ್ಕೊತ್ರಿ. ಅವ್ರ ಫೋನ್ ಇತ್ತು ರೀ. ಹಾಂ ರೀ. ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಆಗಿ. ಇದೇ ಒಂದು 1500 ರೂಪಾಯಿ ಮೋಹನ್ ಅಂಥೇಳಿ, ಅಂದರೆ ಸಚಿನ್ ಅವರ ಸಹೋದರಿಯರ ಹಸ್ಬೆಂಡ್ ಇರ್ತಾರೆ, ಅವರು ಮೋಹನ್ ಏನದಂದ್ರೆ ಇದೇ ಒಂದು ಕೃಷ್ಣ ಅವರ ಮೊಬೈಲ್ಗೆ 1500 ರೂಪಾಯಿ ಏನು ಈಗಾಗಲೇ ಹೋಟೆಲ್ ಬಿಲ್ ಇರ್ತಾ, ಆ ದುಡ್ಡು ಕೂಡ ಹಾಕ್ತಾರೆ. ನೋಡ್ಬೋದು ನೀವು ಆ ದುಡ್ಡು ಹಾಕಿದ್ದು ದಾಖಲೆ. ಇದೇ ಒಂದು ಹೋಟೆಲ್ದಲ್ಲಿ ಏನದಂದ್ರೆ ಆತ ಕೊನೆ ಗಳಿಗೆಯಲ್ಲಿ, ಅಂದ್ರೆ ಎಷ್ಟು ಗಂಟೆ ಬಂದರು ಅವರು? ಎಷ್ಟಕ್ಕೆ ಬಂದಿರಿ ಇಲ್ಲಿ? 6:30ಕ್ಕೆ ರೀ. ಎಷ್ಟುವರೆಗೆ ಇಲ್ಲಿ? ಆ ಫೋನ್ಪೇ ಮಾಡ್ರಿ 7:37ಕ್ಕೆ ಹೊರಗೆ ಬಂದಾರೆ. ಇದು 8:37ಕ್ಕೆ ಹೊರಗೆ ಬಂದಾರೆ. ಹಾಂ ರೀ. ಅಂದ್ರೆ ಯಾರಿಗಾರ ಫೋನಲ್ಲಿ ಮಾತಾಡೋದು ಏನಾರ ಅದು ಇದು? ನನ್ನ ಫೋನಿದಲ್ಲಿ ಮಾತಾಡ್ಕೊತ ಬಂದಿರಿ. ಇಲ್ಲಿ ಬಂದು ಇಲ್ಲಿ ಫೋನ್ ಕೊಟ್ರಿ. ನಿಮ್ಮ ಫೋನಿಂದ ಮಾತಾಡ್ಯಾರ? ಹಾಂ, ನನ್ನ ಫೋನಿಂದ ರೀ. ಯಾರಿಗೆ ಮಾತಾಡ್ಯಾರ? ಅವ್ರ ಅಕ್ಕರಿಗೆ ಅಂತ ನಾನು ಫೋನ್ ತೊಗೊಂಡು ಅವ್ರ ಅಕ್ಕರಿಗೆ ಅಂತ ಮಾಡ್ಯಾರ. ಅವ್ರು ನಂಬರ್ ಭೀ ಅದಾರ ನಂಬಲ್ಲಿ. ಮಾತಾಡಿ ಬಿಲ್ ಹಾಕ್ಸ್ಕೊಂಡಿದ್ದಾರೆ. ಹಾಂ, ಬಿಲ್ ಹಾಕೊಂಡ್ರಿ. ಆಮೇಲೆ ಕಟ್ ಮಾಡಿ ಫೋನ್ ಕೊಟ್ರಿ ನಂಗೆ. ಏನು ನಿಮ್ಮ ಹೆಸರು? ಕೃಷ್ಣ ರೀ. ಸೊ ಇದು ಕೃಷ್ಣ ಅಂತೇಳಿ ವೇಟ್ರು. ಇವ್ರದೇ ಒಂದು ಮೊಬೈಲು, ಇವ್ರದೇ ಒಂದು ಫೋನಿಂದ ಅವ್ರ ಸಹೋದರಿಗೆ ಮಾತಾಡಿ ದುಡ್ಡು ಕೂಡ ಹಾಕೋತಾರೆ. ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡದ ನೋಡ್ಬೋದು ನೀವು. ರೈಲ್ವೆ ಪೊಲೀಸರು ಕೂಡ ಹೋಟೆಲ್ಗೆ ಆಗಮಿಸಿದ್ದಾರೆ. ಪ್ರತಿಯೊಂದು ದಾಖಲೆ ಪರಿಶೀಲನೆ ಕಾರ್ಯ ಏನದನ್ನು ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಚಿನ್ ಸಾವು ನಿಜಕ್ಕೂ ರಾಜ್ಯದಲ್ಲೇ ಸಾಕಷ್ಟು ಅಲ್ಲೋಲು ಕಲ್ಲೋಲು ಸೃಷ್ಟಿ ಮಾಡಿದೆ. ಈಗಾಗಲೇ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಸಚಿನ್ ಕೊನೆಯ ದಿನಗಳು ನಾವು ತೋರಿಸ್ತಾ ಇದ್ದೀವಿ. 24 ಡಿಸೆಂಬರ್ಗೆ ಇದೇ ಒಂದು ಹೋಟೆಲ್ದಲ್ಲಿ ಬಂದು ಊಟ ಮಾಡಿ ಏನು ಸಚಿನ್ ಹೋಗಿದ್ದ
ಸಿಕ್ಕಾನ, ನಂತರ ಎಲ್ಲಿ ಹೋದನು ಏನಿಲ್ಲ. 25 ತಾರೀಕಿಗೆ ಬೆಳಿಗ್ಗೆ ಡೆತ್ ನೋಟ್ ಕೂಡ ಅಪ್ಲೋಡ್ ಮಾಡ್ತಾರೆ. 26 ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಬೀದರ್ನ ಕರ್ನಾಟಕ ಕಾಲೇಜಿನ ರೈಲ್ವೆ ಹಳಿಯಲ್ಲಿ ಅವ್ರ ಶವ ಸಿಗ್ತದೆ. ಹೀಗಾಗಿ ಈ ಒಂದು ಪ್ರಕರಣದ ತನಿಖೆ ಸರ್ಕಾರ ಕೂಡ ಗೊತ್ತೇನಂದ್ರೆ ದೊಡ್ಡ ಪ್ರಮಾಣದ ತನಿಖೆ ನಡೀತಾ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಕೂಡ ಸಾಕಷ್ಟೊಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಸಚಿನ್ ಆತ್ಮಹತ್ಯಾ ಕೇಸಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡ ಅದನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಸಚಿನ್ ಸಾವಿಗೂ ಮೊದಲಿನ ದೃಶ್ಯಗಳು, ಒಂದು ದಿನ ಮೊದಲಿನ ದೃಶ್ಯಗಳನ್ನ ನಿಮ್ಮ ಮುಂದೆ ರಿಪಬ್ಲಿಕ್ ಕನ್ನಡ ಇಡ್ತಾ ಇದೆ. ಗುತ್ತಿಗೆದಾರನ ಕೊನೆಯ ಕ್ಷಣದ ವಿಡಿಯೋಗಳು ಲಭ್ಯ, ಆತನ ಕೊನೆಯ ವಿಡಿಯೋ ಲಭ್ಯವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ. ಸಚಿನ್ ಪಾಂಚಾಳ್ ಸಾವಿನ ಪ್ರಕರಣದಲ್ಲಿ ಬೀದರ್ ನಗರದ ಬಾರ್ ಒಂದರಲ್ಲಿ ಸಚಿನ್ ಹೋಗಿದ್ದಂತಹ ಆತನ ಬದುಕಿನ ಕೊನೆಯ ದೃಶ್ಯಗಳು. ಡಿಸೆಂಬರ್ 24ನೇ ತಾರೀಕು ರಾತ್ರಿ 8:30ವರೆಗೂ ಅಲ್ಲಿದ್ದ ಆತ ಬಾರ್ ಒಂದರಲ್ಲಿ ಇದ್ದ ಅನ್ನುವಂಥದ್ದು. ಆ ದೃಶ್ಯಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ. ಸಚಿನ್ ಆತ್ಮಹತ್ಯೆ ಕುರಿತಾಗಿ ಡಿಸೆಂಬರ್ 24ನೇ ತಾರೀಕು ಸಹೋದರಿ ಸಂಗೀತ ಮೊಬೈಲ್ಗೆ ಸಚಿನ್ ಕರೆ ಮಾಡಿದ್ದ. ಇದುವೇ ಆತ ಕುಟುಂಬಸ್ಥರೊಂದಿಗೆ ನಡೆಸಿದ ಕೊನೆಯ ಮಾತುಕತೆ. ಸಂಜೆ 6:27ಕ್ಕೆ ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಭೇಟಿ ಕೊಟ್ಟಿದ್ದ. ಅನಂತರ ಅಲ್ಲಿ ಬಾರ್ನಲ್ಲಿ ಕೂತು 2 ಗಂಟೆ ಕಾಲ ಸಮಯ ಕಳೆದಿದ್ದ. ಆ ದೃಶ್ಯಗಳನ್ನ ನೋಡ್ತಾ ಇದ್ರ. ಆತ ಬಾರ್ಗೆ ಭೇಟಿ ಕೊಟ್ಟಿರ್ತಕ್ಕಂಥ ದೃಶ್ಯಗಳು. ಅನಂತರ ಅಲ್ಲಿ ವೇಟರ್ ಜೊತೆ ಮಾತನಾಡುವಂಥದ್ದು, ಹಾಗೇನೆ ಪಾರ್ಸಲ್ ಏನು ಉಳಿದಂತಹ ವಸ್ತುಗಳು, ಆಹಾರ ಏನಿತ್ತು ಅದನ್ನು ಪಾರ್ಸಲ್ ತೊಗೊಂಡು ಹೋಗ್ತಾ ಇರುವಂಥದ್ದು, ಹಾಗೆಯೇ ಪೇ ಮಾಡುವಂಥದ್ದು. ಅದೇ ರೀತಿ ವೇಟರ್ ಜೊತೆ ಮಾತುಕತೆ ಆಡಿದ್ದ ಸಚಿನ್. ವೇಟರ್ ಮೊಬೈಲ್ನಿಂದ ತನ್ನ ಸಹೋದರಿಗೆ ಕರೆ ಮಾಡಿದ್ದ. ಅಷ್ಟೇ ಅಲ್ಲ, ವೇಟರ್ ಮೊಬೈಲ್ನಿಂದ 1500 ರೂಪಾಯಿ ಫೋನ್ಪೇ ಕೂಡ ಮಾಡಿಸಿದ್ದ ತನ್ನ ಕುಟುಂಬಸ್ಥರ ಮೊಬೈಲ್ಗೆ. ಒಟ್ಟಿನಲ್ಲಿ ಅವತ್ತು ಸಚಿನ್ ಪಾಂಚಾಳ್ ಮನಸ್ಥಿತಿ ಏನಿತ್ತು? ಹಾಗಾದರೆ ಏನು ಯೋಚನೆ ಮಾಡ್ತಾ ಇದ್ದ ಸಚಿನ್ ಪಾಂಚಾಳ್? ಗುತ್ತಿಗೆದಾರ ಸಚಿನ್ ಸಾವು ಪ್ರಕರಣ ಕುರಿತು ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ, ಎಲ್ಲೂ ಇಲ್ಲದ ಸುದ್ದಿ ಏನದಂದ್ರೆ ನೀವು ನೋಡ್ಬೋದು. ಈಗಾಗಲೇ ಸಚಿನ್ ಆತ್ಮಹತ್ಯೆಗೂ ಮುನ್ನ ಡಿಸೆಂಬರ್ 24ರಂದು ಇದೇ ಒಂದು ರಾಯಲ್ ಹೆರಿಟೇಜ್ ಹೋಟೆಲ್ನಲ್ಲಿ ಬಂದು ಊಟ ಮಾಡಿದನು, ಡ್ರಿಂಕ್ ಮಾಡಿದನು. ಆ ನಂತರ ಇದೇ ಹೋಟೆಲಿಂದ ಆತ ಏನು ಕಣ್ಮರೆ ಆಯ್ತಾನ, ನೇರವಾಗಿ ನನ್ನ ಶವವಾಗಿ ಸಿಕ್ಕಿನು. ಹಾಗಾದ್ರೆ ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಮಾಹಿತಿ. ಈ ಒಂದು ರಾಯಲ್ ಹೆರಿಟೇಜ್ ಹೋಟೆಲ್ಗೆ ಆತ ಆಗಮಿಸಿದನು. ಏನು ದೃಶ್ಯದ ನೋಡ್ಬೋದು. ಈತ ಇದೇ ಒಂದು ವೇಟ್ರ್ ಆತನಿಗೆ ಊಟ ಕೂಡ ಸಪ್ಲೈ ಮಾಡ್ತಾನೆ. ಕೊನೆಗೂ ಈತನ ಫೋನ್ಪೇಗೆ ಸಚಿನ್ ಸಹೋದರಿಯರನ್ನು ದುಡ್ಡು ಹಾಕ್ತಾರೆ. ಇಲ್ಲದೆ ಮೊಬೈಲ್ ಟೋಟಲಿ ಏನದಂದ್ರೆ ನೋಡ್ಬೋದು ನೀವು ಇಂಚಿಂಚು ಮಾಹಿತಿ. ಅಂದರೆ ಸಚಿನ್ ಸಾವಿಗೂ ಮುನ್ನ ಕೊನೆಗಳಿಗೆ ಇದೇ ಒಂದು ಹೋಟೆಲ್ನಲ್ಲಿ ಕಳೆದಿರು. ಈಗಾಗಲೇ ಏನು ಊಟ ಮಾಡಿರು, ಏನಿಲ್ಲ. ಮತ್ತು ಈಗಾಗಲೇ ಬಿಲ್ ಕೂಡ ಏನು ಕೃಷ್ಣ ಅಂತೇಳಿ ವೇಟ್ರ್ ಇದ್ದಾರೆ, ಆ ವೇಟ್ರದ್ದು ಏನದಂದ್ರೆ ಫೋನ್ಪೇಗೆ ಏನದಂದ್ರೆ ಹಾಕಿದ್ರು. ಪ್ರತಿಯೊಂದು ಮಾಹಿತಿ ನೀವು ನೋಡ್ಬೋದು. ಹಾಗಾದ್ರೆ ಏನು ನಿಮ್ಮ ಹೆಸರೇನು? ಎಷ್ಟು ಗಂಟೆ ಬಂದಿರೋ? ಕೃಷ್ಣ ರೀ. ಎಷ್ಟು ಗಂಟೆ? 6:30ಕ್ಕೆ ಬಂದೇನು ರೀ. ಹಾಂ ಸರ್. ಯಾರ್ಯಾರು ಬಂದಿರು? ಜೊತೆ ಯಾರಿದ್ರು? ಒಬ್ಬನೇ ಇದ್ದಾರೆ ರೀ. ಮಾಸ್ಕ್ ಹಸ್ಕೊಂಡ್ರಿ. ಹಾಂ ರೀ. ಏನೇನು ಊಟ ಕೊಟ್ಟರೆ, ಏನೇನು ಕೇಳೋರು, ಏನೇನಾಯ್ತು? ಒಂದು ಕೇಫ್ ಸ್ಟ್ರಾಂಗ್ ರೀ ಕೊಟ್ಟಿದ್ದಾರೆ ರೀ. ಒಂದು ಕೇಫ್ ಟಿನ್ನು, ಗಿಲಾಸು, ದಾಲ್ ಇದು ಚಿಕನ್ ಮಸಾಲ ರೀ, 2 ತಂದೂರಿ ರೊಟ್ಟಿ, 1 ಜೀರಾ ರೈಸ್ ರೀ. ಹಾಂ ರೀ. ಎಷ್ಟಾಗಿತ್ತು ಬಿಲ್ಲು? ಹಾಂ ರೀ 670 ಐತೆ ರೀ. ಏನು ದುಡ್ಡು ಕೊಟ್ಟಿಲ್ಲ ಅವರು? ಹೆಂಗೆ? ಎಲ್ಲಿ ಫೋನ್ಪೇ ಮಾಡ್ಕೊಂಡ್ರೆ ನನ್ನ ಮೊಬೈಲ್ಗೆ ರೀ. ಹಾಂ ರೀ. ಯಾರದಿಂದು ಮೊಬೈಲ್ ನಂಬರ್ ರೀ ಇಲ್ಲ. ಏನು ಅಂದ್ರೆ ಯಾವ ರೀತಿ ಅವರು ಚಲನವಲನ ಯಾವ ರೀತಿ ಇತ್ತು? ಏನು ಸ್ವಲ್ಪ ನಿರಾಶೆ ಇದ್ರ, ಏನೇನು ಖುಷಿಲಿದ್ರ? ಇಲ್ಲ, ಒಬ್ಬರೇ ಕುಂತೀರಿ ಅವರು. ಆರಾಮ್ ಮೊಬೈಲ್ದಾಗ ನೋಡ್ಕೊತ್ರಿ. ಅವ್ರ ಫೋನ್ ಇತ್ತು ರೀ. ಹಾಂ ರೀ. ನೋಡ್ಬೋದು ನೀವು ಎಕ್ಸ್ಕ್ಲೂಸಿವ್ ಆಗಿ. ಇದೇ ಒಂದು 1500 ರೂಪಾಯಿ ಮೋಹನ್ ಅಂಥೇಳಿ, ಅಂದರೆ ಸಚಿನ್ ಅವರ ಸಹೋದರಿಯರ ಹಸ್ಬೆಂಡ್ ಇರ್ತಾರೆ. ಅವರು ಮೋಹನ್ ಏನದಂದ್ರೆ ಇದೇ ಒಂದು ಕೃಷ್ಣ ಅವರ ಮೊಬೈಲ್ಗೆ 1500 ರೂಪಾಯಿ ಏನು ಈಗಾಗಲೇ ಹೋಟೆಲ್ ಬಿಲ್ ಇರ್ತಾ, ಆ ದುಡ್ಡು ಕೂಡ ಹಾಕ್ತಾರೆ. ನೋಡ್ಬೋದು ನೀವು ಆ ದುಡ್ಡು ಹಾಕಿದ್ದು ದಾಖಲೆ. ಇದೇ ಒಂದು ಹೋಟೆಲ್ದಲ್ಲಿ ಏನದಂದ್ರೆ ಆತ ಕೊನೆ ಗಳಿಗೆಯಲ್ಲಿ, ಅಂದ್ರೆ ಎಷ್ಟು ಗಂಟೆ ಬಂದರು ಅವರು? ಎಷ್ಟಕ್ಕೆ ಬಂದಿರಿ? 10 ಮಣಿಗೆ 6:30ಕ್ಕೆ ರೀ. ಎಷ್ಟುವರೆಗೆ ಇಲ್ಲಿ ಆ ಫೋನ್ಪೇ ಮಾಡ್ರಿ 7:37ಕ್ಕೆ ಹೊರಗೆ ಬಂದಾರೆ. ಇದು 8:37ಕ್ಕೆ ಹೊರಗೆ ಬಂದಾರೆ. ಹಾಂ ರೀ. ಅಂದ್ರೆ ಯಾರಿಗಾರ ಫೋನಲ್ಲಿ ಮಾತಾಡೋದು ಏನಾರ ಅದು ಇದು? ನನ್ನ ಫೋನಿಂದ ಮಾತಾಡ್ಕೊತ ಬಂದಿರಿ. ಇಲ್ಲಿ ಬಂದು ಇಲ್ಲಿ ಫೋನ್ ಕೊಟ್ರಿ. ನಿಮ್ಮ ಫೋನಿಂದ ಮಾತಾಡ್ಯಾರ? ಹಾಂ, ನನ್ನ ಫೋನಿಂದ ರೀ. ಯಾರಿಗೆ ಮಾತಾಡ್ಯಾರ? ಅವ್ರ ಅಕ್ಕರಿಗೆ ಅಂತ ನಾನು ಫೋನ್ ತೊಗೊಂಡು ಅವ್ರ ಅಕ್ಕರಿಗೆ ಅಂತ ಮಾಡ್ಯಾರ. ಅವ್ರು ನಂಬರ್ ಭೀ ಅದಾರ ನಮ್ಮಲ್ಲಿ. ಮಾತಾಡಿ ಬಿಲ್ ಹಾಕ್ಸ್ಕೊಂಡಿದ್ದಾರೆ. ಹಾಂ, ಬಿಲ್ ಹಾಕೊಂಡ್ರಿ. ಆಮೇಲೆ ಕಟ್ ಮಾಡಿ ಫೋನ್ ಕೊಟ್ರಿ ನಂಗೆ. ಏನು ನಿಮ್ಮ ಹೆಸರು? ಕೃಷ್ಣ ರೀ. ಸೊ ಇದು
ಕೃಷ್ಣ ಅಂತೇಳಿ ವೇಟ್ರು ಇವ್ರದೇ ಒಂದು ಮೊಬೈಲು ಇವ್ರದೇ ಒಂದು ಫೋನಿಂದ ಅವ್ರ ಸಹೋದರಿಗೆ ಮಾತಾಡಿ ದುಡ್ಡು ಕೂಡ ಹಾಕೋತಾರೆ. ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡದ ನೋಡ್ಬೋದು ನೀವು. ರೈಲ್ವೆ ಪೊಲೀಸರು ಕೂಡ ಹೋಟೆಲ್ಗೆ ಆಗಮಿಸಿದ್ದಾರೆ. ಪ್ರತಿಯೊಂದು ದಾಖಲೆ ಪರಿಶೀಲನೆ ಕಾರ್ಯ ಅನ್ನೋದನ್ನು ನಡೀತಾ ಇದೆ ಅಂತ ಹೇಳ್ಬೋದು. ಹೀಗಾಗಿ ಸಚಿನ್ ಸಾವು ನಿಜಕ್ಕೂ ರಾಜ್ಯದಲ್ಲೇ ಸಾಕಷ್ಟು ಅಲ್ಲೋಲು ಕಲ್ಲೋಲು ಸೃಷ್ಟಿ ಮಾಡಿದೆ. ಈಗಾಗಲೇ ರಾಜ್ಯದಲ್ಲೇ ಒಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಸಚಿನ್ ಕೊನೆಯ ಘಳಿಗೆ ಕೊನೆಯ ದಿನಗಳು ನಾವು ತೋರಿಸ್ತಾ ಇದ್ದೀವಿ. 24 ಡಿಸೆಂಬರ್ಗೆ ಇದೇ ಒಂದು ಹೋಟೆಲ್ದಲ್ಲಿ ಬಂದು ಊಟ ಮಾಡಿ ಏನು ಸಚಿನ್ ಹೋಗಿದ್ದಾನ, ನಂತರ ಎಲ್ಲಿ ಹೋದನು ಏನಿಲ್ಲ. 25 ತಾರೀಕಿಗೆ ಬೆಳಿಗ್ಗೆ ಡೆತ್ ನೋಟ್ ಕೂಡ ಅಪ್ಲೋಡ್ ಮಾಡ್ತಾರೆ. 26 ತಾರೀಕಿಗೆ ಬೆಳಗ್ಗೆ 9 ಗಂಟೆಗೆ ಬೀದರ್ನ ಕರ್ನಾಟಕ ಕಾಲೇಜಿನ ರೈಲ್ವೆ ಹಳಿಯಲ್ಲಿ ಅವ್ರ ಶವ ಸಿಗ್ತದೆ. ಹೀಗಾಗಿ ಈ ಒಂದು ಪ್ರಕರಣದ ತನಿಖೆ ಸರ್ಕಾರ ಕೂಡ ಗೊತ್ತೇನಂದ್ರೆ ದೊಡ್ಡ ಪ್ರಮಾಣದಲ್ಲಿ ತನಿಖೆ ನಡೀತಾ ಇದೆ ಅಂತ ಹೇಳ್ಬೋದು. ರಾಜಕೀಯದಲ್ಲಿ ಕೂಡ ಸಾಕಷ್ಟೊಂದು ಸಂಚಲನ ಮೂಡಿಸಿರುವ ಈ ಒಂದು ಪ್ರಕರಣದ ಇಂಚಿಂಚು ಮಾಹಿತಿ ರಿಪಬ್ಲಿಕ್ ಕನ್ನಡದಲ್ಲಿ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.